ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನುಗ್ರಹ ಉಂಟು 3 ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ಇವತ್ತು ನಾನು ಕೂಡ ಆಚೆ ಹೋಗೋದಿದೆ. ಆಚೆ ಹೋಗೋದ್ರ ಜೊತೆಗೆ ಕೆಲವೊಂದಿಷ್ಟು ಅಡುಗೆಗಳನ್ನ ಕೂಡ ಅಡುಗೆ ಅಂತ ಹೇಳಿದ್ರೆ ಇವತ್ತು ಸಿಂಪಲಾಗಿ ಏನಾದರೂ ಒಂದು ಅಡುಗೆನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ನಾನು ಕೂಡ ಆಚೆ ಹೋಗೋದಿದೆ ಮತ್ತು ನಮ್ಮ ಯಜಮಾನ್ರಿಗೂ ಕೂಡ ಗೆಸ್ಟಾಗಿ ಇನ್ವೈಟ್ ಮಾಡಿದ್ದಾರೆ. ಹಾಗಾಗಿ ಅಲ್ಲಿಗೂ ಕೂಡ ಹೋಗಬೇಕು. ಮಕ್ಕಳು ಬರೋಕ್ಕಿಂತ ಮುಂಚೆ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಅಂದ್ಕೊಂಡು ಎಲ್ಲ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಮಧ್ಯಾಹ್ನ ಬಂದ ಕೂಡಲೇ ಬೇಗ ಹೊಟ್ಟೆ ಹಸಿವು ಹಾಗೆ ಅಂತಾರೆ. ಮಧ್ಯಾಹ್ನ ಇವತ್ತು ನಾನು ಪಲಾವ್ನ ಮಾಡ್ಕೋತಾ ಇದ್ದೀನಿ. ಪಲಾವ್ಗೆ ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಸ್ಪೈಸಸ್ ಅದನ್ನು ಹಾಕಿಟ್ಟಿದ್ದೀನಿ. ತರಕಾರಿಗಳನ್ನು ಕೂಡ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇನ್ನೇನು ಮಾಡಬೇಕಷ್ಟೇ. ಬೇಗ ಬೇಗ ಪಟ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಬೇರೆ ಕೆಲಸಗಳನ್ನ ನೋಡೋಣ ಅಂತ ಹೇಳ್ಬಿಟ್ಟು ಬೇಗ ಮಧ್ಯಾಹ್ನ ಇವತ್ತು ಬೆಳಗ್ಗೆ ತಿಂಡಿಗೆ ಇದನ್ನೇ ಮಾಡಿಬಿಟ್ಟಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮಕ್ಕಳು ಕೂಡ ಏನು ತಿಂದಂಗೆ ಹಾಗೇ ಸ್ಕೂಲಿಗೆ ಹೋಗಿದ್ದಾರೆ. ಸ್ಕೂಲಿಗೆ ಹೋಗಿ ಬಂದುಬಿಟ್ಟು ಆಮೇಲೆ ಡೈರೆಕ್ಟಾಗಿ 12:30ಗೆಲ್ಲ ಬಂದುಬಿಡ್ತಾರೆ. ಬರೀ ಬ್ರೆಡ್ಡು ಹಾಲು ಅಷ್ಟೇ ಕುಟ್ಕೊಂಡು ಹೋಗಿದ್ದಾರೆ. ಚಿಕ್ಕವನಿಗೆ ಸ್ಕೂಲ್ ಇರೋದಿಲ್ಲ ಶನಿವಾರ ದಿವಸ. ಹೆಣ್ಮಕ್ಳಿಗೆ ಮಾತ್ರ ಸ್ಕೂಲ್ ಇರುತ್ತೆ. ಹಾಗಾಗಿ ಅವರಿಗೋಸ್ಕರ ಅಂಥೇಳಿ ಬೇಗ ಮಾಡಿಬಿಡೋಣ, 12:30 ಅಷ್ಟೊತ್ತಿಗೆ ಬಂದುಬಿಡ್ತಾರೆ ಅಂಥೇಳಿ ಮಾಡಿರೋದು. ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ನಾನು ಮನೆಯಲ್ಲೇ ಮಾಡ್ಕೊತೀನಿ. ಅದ್ರ ಜೊತೆಗೆ ಪಲಾವ್ ಜೊತೆಗೆ ಈ ರೀತಿ ಚಟ್ನಿ ಇದ್ದರೆ ಅಂತೂ ತುಂಬಾ ರುಚಿಯಾಗಿರುತ್ತೆ. ನಾನು ಈ ಚಟ್ನಿ ರೆಸಿಪಿನ ನಾನು ಆಲ್ರೆಡಿ ಯೂಟ್ಯೂಬ್ ಶಾರ್ಟ್ನಲ್ಲಿ ಹಾಕಿದ್ದೀನಿ. ಒಂದು ಟೈಮ್ ಇದ್ದರೆ ಒಂದು ಸರಿ ಚೆಕ್ ಮಾಡಿ ನೋಡ್ಬೋದು. ತುಂಬಾ ಚೆನ್ನಾಗಾಗತ್ತೆ. ಪಲಾವೆಲ್ಲ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಹೇಳೋದ್ನಲ್ಲ, ಆಚೆ ಹೋಗೋದಿದೆ ಅಂಥೇಳಿ. ಇವತ್ತು ನಮ್ಮ ಏರಿಯಾದಲ್ಲಿ ಗಣಪತಿ ಉತ್ಸವ ಅಂತಲೇ ಹೇಳ್ಬೋದು. ಸಾಕಷ್ಟು ಗಣಪತಿಗಳನ್ನ ಇಟ್ಟಿರ್ತಾರೆ. ಇಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡೋದಕ್ಕಂತೂ ಒಳ್ಳೆ ಜಾತ್ರೆನೇ ಹೇಳ್ಬೋದು. ಅಂದರೆ ಬರೀ ಗಣಪತಿ ಮಾತ್ರ ಇಡೋದಿಲ್ಲ, ಬೇರೆ ಬೇರೆ ರೀತಿಯ ದೇವರುಗಳನ್ನ ಕೂರಿಸಿರೋದಾಗಿರ್ಬೋದು, ದೇವಸ್ಥಾನದಿಂದ ಬಂದಿರುವಂಥ ಮೂರ್ತಿಗಳನ್ನ ಕೂರಿಸೋದಾಗಿರ್ಬೋದು, ಈ ರೀತಿಯೆಲ್ಲ ಮಾಡಿ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಗಣೇಶ ಹಬ್ಬ ಆಗಿ 15 ದಿವಸ ಆದ ನಂತರ ಇಲ್ಲಿ ಗಣೇಶನ ಎಲ್ಲ ಕೂರಿಸುವಂಥದ್ದು. ನೋಡಿದ್ರಲ್ಲ ಎಷ್ಟು ದೊಡ್ಡ ಗಣೇಶನ ಕೂರಿಸಿದ್ದಾರೆ ಅಂಥೇಳಿ. ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ. ಟೋಟಲಾಗಿ ಈ ಒಂದು ಸಂಭ್ರಮನ ಅಂದರೆ ಈ ಒಂದು ಜಾತ್ರೆನ ಆರ್ಗನೈಸ್ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕೂಡ ಖರ್ಚು ಮಾಡಿ ಮಾಡ್ತಾರೆ. ನೋಡಿದ್ರಲ್ಲ, ಈ ರೀತಿಯಾಗಿ ಗಣೇಶ ಉತ್ಸವ ದಿವಸ ಗೆಸ್ಟಾಗಿ ಕರೆದ್ಬಿಟ್ಟು ಒಂದು ಪುಟ್ಟ ಕಾಣಿಕೆ ಹಾಗೂ ಸನ್ಮಾನನೂ ಕೂಡ ಮಾಡ್ತಾರೆ. ಇವರು ಆಲ್ರೆಡಿ ಇದು 32ನೇ ವರ್ಷದ ಗಣೇಶೋತ್ಸವ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಫ್ರೆಂಡ್ಸು. ಹಾಗಾಗಿ ಈ ಫ್ರೆಂಡ್ಸ್ ಗ್ರೂಪಲ್ಲಿ ನಮ್ಮ ಭಾವ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಪ್ರತಿ ವರ್ಷ ಕೂಡ ಅವ್ರು ನಿಂತ್ಕೊಂಡು ಪೂಜೆ ಮಾಡೋದಾಗಿರ್ಬೋದು, ಅಲ್ಲಿ ನೋಡ್ಕೊಳ್ಳುವಂಥದ್ದಾಗಿರ್ಬೋದು, ಕೆಲವೊಂದು ಜವಾಬ್ದಾರಿಗಳನ್ನ ಕೂಡ ಅವ್ರಿಗೂ ಕೂಡ ವಹಿಸಿರ್ತಾರೆ. ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಗಳನ್ನ ವಹಿಸ್ಕೊಂಡು ಇದು ಮಾಡ್ಕೊಂಡು ಬರುವಂಥದ್ದು. ನಮ್ಮ ಒಂದು ಫ್ಯಾಮಿಲಿ ಫೋಟೋ ಕೂಡ ಅಲ್ಲಿ ತೆಗೆದಿದ್ದಾಯಿತು. ನೋಡಿದ್ರಲ್ಲ ಹೇಗಿದೆ ನಮ್ಮ ಫ್ಯಾಮಿಲಿ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ತಾರತಮ್ಯ ಅನ್ನೋದಕ್ಕಿಂತ ಎಲ್ಲರೂ ಒಟ್ಟಿಗೆ ಸೇರಿ ಒಟ್ಟಿಗೆ ಇರುವಂಥದ್ದೇ ಒಂದು ರೀತಿಯ ಸಂಭ್ರಮ ಅಲ್ವಾ. ನನಗಂತೂ ಭಾಳನೇ ಇಷ್ಟ ಆಗುತ್ತೆ. ನೋಡಿದ್ರಲ್ಲ, ಇಲ್ಲಿ ಬರೀ ಜಾತ್ರೆ ಅಂತ ಅಂದ ಮಾತ್ರಕ್ಕೆ ಜಾತ್ರೆಗೆ ಹೋಗೋದು, ನಾವೇ ಖರ್ಚು ಮಾಡಿ ತಿನ್ನೋದು, ಆ ರೀತಿಯೆಲ್ಲ ನೋಡುವಂಥದ್ದು ಜಾಸ್ತಿ ಅಲ್ವಾ. ಆದರೆ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕಮ್ಮನಹಳ್ಳಿ ಜಾತ್ರೆಯಲ್ಲಿ ಅಂದರೆ ನಮ್ಮ ಏರಿಯಾದ ಜಾತ್ರೆಯಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಪಾನಿಪುರಿ ಆಗಿರ್ಬೋದು, ಮತ್ತು ಸ್ವೀಟ್ ಕಾರ್ನು, ಮತ್ತೇನಪ್ಪ ಅಂತ ಹೇಳಿದ್ರೆ ಬಾಂಬೆ ಮಿಠಾಯಿ, ತುಂಬ ಸಾಕಷ್ಟು ಪಾಪ್ಕಾರ್ನು, ಈ ರೀತಿಯಲ್ಲಿ ಸಾಕಷ್ಟು ಐಟಮ್ಗಳನ್ನ ಮಾಡಿಸೋದಾಗಿರ್ಬೋದು, ಪಲಾವ್ನ ಮಾಡಿಸೋದಾಗಿರ್ಬೋದು, ಎಲ್ಲ ಫ್ರೀಯಾದ ರೀತಿಯಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ಜಿಲೇಬಿ ಮಾಡ್ತಾಯಿದ್ದಾರೆ. ತುಂಬಾ ಬಿಸಿ ಬಿಸಿ ಜಿಲೇಬಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿತ್ತು. ಸೊ ಈ ರೀತಿ ಜವಾಬ್ದಾರಿಗಳನ್ನ ವಹಿಸ್ಕೊಂಡಿರ್ತಾರಲ್ಲ, ಅಂದರೆ ಅಲ್ಲಿ ಜವಾಬ್ದಾರಿ ವಹಿಸ್ಕೊಂಡಿರುವಂಥ ಫ್ಯಾಮಿಲಿಗೆ ಸಪ್ರೇಟಾಗಿ ಈ ರೀತಿಯಲ್ಲಿ ಒಳಗಡೆ ಕರೆದ್ಬಿಟ್ಟು, ಇಲ್ಲಾಂದರೆ ಕ್ಯೂ ಅಂತೂ ಭಾಳ ದೊಡ್ಡ ಕ್ಯೂವೇ ಇರುತ್ತೆ. ಆ ಕ್ಯೂ ಅಲ್ಲಿ ನಿಂತ್ಕೊಂಡು ತಿನ್ನೋದು ಭಾಳನೇ ಕಷ್ಟ. ಹಾಗಾಗಿ ಅವ್ರವ್ರ ಫ್ಯಾಮಿಲಿಯಲ್ಲಿ ಇರ್ತಾರಲ್ಲ, ಅವ್ರವ್ರನ್ನ ಕರ್ಕೊಂಡು ಬಂದು ಈ ರೀತಿಯಾಗಿ ಕೊಡುವಂಥದ್ದು. ನೋಡಿದ್ರಲ್ಲ, ಎಷ್ಟೊಂದೆಲ್ಲ ಜಿಲೇಬಿ ಈ ರೀತಿ ಎಲ್ಲಾದರೂ ಮಾಡ್ತಾರ ಅನ್ನೋದು ಇದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನಮ್ಮೂರ ಜಾತ್ರೆ ಅಂತೂ ನನಗೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಐಸ್ ಕ್ರೀಮ್ ಕೂಡ ಕೊಡ್ತಾರೆ. ಯಾವುದಾದ್ರೂ ಜಾತ್ರೆಯಲ್ಲಿ ಐಸ್ ಕ್ರೀಮ್ ಕೊಡೋದನ್ನು ನೋಡಿದ್ದೀರಾ?
ಆದರೆ ನಮ್ಮ ಕಮ್ಮನಹಳ್ಳಿ ಜಾತ್ರೆಗೆ ನೀವು ಬಂದರೆ ಖಂಡಿತವಾಗ್ಲೂ ಐಸ್ ಕ್ರೀಮ್ ಆಗಿರ್ಬೋದು, ಪಾಪ್ಕಾರ್ನ್ ಆಗಿರ್ಬೋದು, ಮತ್ತು ಬಾಂಬೆ ಮಿಠಾಯಿ ಆಗಿರ್ಬೋದು, ಈ ರೀತಿ ಎಲ್ಲ ಸಾಕಷ್ಟು ಐಟಮ್ಸ್ಗಳನ್ನ ಫ್ರೀಯಾಗಿಯೇ ತಿನ್ಬೋದು. ಅದೆಲ್ಲ ಆದಮೇಲೆ ಡಿ ಜೆ ಮ್ಯೂಸಿಕ್ಸ್ ಕೂಡ ಇತ್ತು. ಡಿ ಜೆ ಮ್ಯೂಸಿಕ್ಸು ಹಾಕಿರುವಂಥದ್ದು ತುಂಬಾ ವೈಬ್ರೇಷನ್ ಅಂತಲೇ ಅನಿಸ್ತಾ ಇತ್ತು. ಅದಾದಮೇಲೆ ಇನ್ನೂ ಬೇರೆ ಬೇರೆ ಗಣಪತಿಗಳನ್ನಾಗಿರ್ಬೋದು, ಬೇರೆ ಬೇರೆ ದೇವ್ರುಗಳನ್ನಾಗಿರ್ಬೋದು ಇಟ್ಟಿರ್ತಾರಲ್ಲ, ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ನಾವು ಕೂಡ ಹೊರಟ್ವಿ. ಇಲ್ಲಿ ಬರೀ ಹೆಣ್ಮಕ್ಳೇ ಡ್ಯಾನ್ಸ್ ಮಾಡ್ತಾಯಿದ್ರು. ಹಾಗಾಗಿ ನಮ್ಮ ಮನೆ ಮಕ್ಕಳು ಇದ್ರಲ್ಲ, ಅವ್ರಿಗೂ ಕೂಡ ಡ್ಯಾನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡ್ತಾಯಿದ್ರು. ಹಾಗಾಗಿ ಅವರು ಕೂಡ ಸ್ವಲ್ಪ ಕಾಲ ಅವರು ಕೂಡ ಡ್ಯಾನ್ಸ್ ಮಾಡಿದ್ದಾಯಿತು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಈ ರೀತಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಒಂದು ಗಂಡು ಮಕ್ಳು ಗ್ಯಾಂಗೇ ಒಂದು ಕಡೆ ಡ್ಯಾನ್ಸ್ ಮಾಡಿದ್ರೆ, ಇಲ್ಲಿ ಹೆಣ್ಮಕ್ಳು ಗ್ಯಾಂಗೇ ಒಂದು ಕಡೆ ಡ್ಯಾನ್ಸ್ ಮಾಡ್ತಾಯಿದೆ. ಸೊ ಇದೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ, ತುಂಬಾ ಎಂಜಾಯ್ ಮಾಡ್ಬೋದು. ಆ ದಿವಸ ಅಂತೂ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಎಷ್ಟು ಜನ ಇದ್ದಾರೆ ಅಂತ ಹೇಳಿ, ನಮಗಂತೂ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದಾಗ. ಈ ರೀತಿಯಾಗೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾ ಬೇಕಾದ್ರೆ ನಮ್ಮ ತಂಗಿ ಕೂಡ ಬಂದು, ಅವಳು ಅಂತೂ ಮಕ್ಕಳು ಎಲ್ಲ ಇದ್ದರೆ ಅವಳು ಕೂಡ ತುಂಬಾ ಎಂಜಾಯ್ ಮಾಡ್ತಾಳೆ. ಮಕ್ಕಳ ಜೊತೆ ಮಕ್ಕಳಾಗಿ ಅವರು ಮಕ್ಕಳ ರೀತಿಯಲ್ಲಿ ಮಕ್ಕಳಿಗೆ ಹೇಗೆ ಖುಷಿ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡುವಂಥದ್ದು. ಹಾಗಾಗಿ ಅವಳು ಕೂಡ ಸೇರಿಕೊಂಡು ಕೆಲವೊಂದಿಷ್ಟು ಸ್ಟೆಪ್ನ ಹಾಕಿದ್ಲು. ಅದಾದಮೇಲೆ ಎಲ್ಲರೂ ಸೇರಿಕೊಂಡು ನಾವು ಹೊರಟಿದ್ದಾಯಿತು. ಅವಳ ಮಗಳು ಮತ್ತು ನನ್ನ ಮಕ್ಕಳು ಎಲ್ಲ ಸೇರಿಕೊಂಡು ಒಂದು ರೀತಿಯಲ್ಲಿ ನೋಡಿದ್ರಲ್ಲ, ಹೀಗೆ ನಾವು ಅಲ್ಲಿ ಕೂಡ ಸ್ವಲ್ಪ ಪಲಾವ್ ಎಲ್ಲ ತಿಂದ್ಕೊಂಡು ಅಲ್ಲಿಂದ ಬೇರೆ ಜಾಗಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ವಿ. ಸಾಕಷ್ಟು ಸಿಕ್ಕಾಪಟ್ಟೆ ಜನ. ಏನಪ್ಪ ಅಂತ ಹೇಳಿದ್ರೆ, ಎಲ್ಲಿ ಇಷ್ಟೊಂದು ಜನ ಅಂತ ಹೇಳಿದ್ರೆ, ಏನು ದೊಡ್ಡ ಗಣಪತಿನ ಎಲ್ಲಿ ನಾನು ತೋರಿಸೋದ್ನಲ್ವ ಆ ಪ್ಲೇಸಲ್ಲಿ, ಡಿ ಜೆ ಮ್ಯೂಸಿಕ್ ಇರುವಂಥ ಪ್ಲೇಸಲ್ಲಿ ಇಷ್ಟೊಂದು ಜನ ಇದ್ದರು. ಅದಾದ ನಂತರ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಅಷ್ಟೊಂದು ಜನ ನಮಗೆ ಕಾಣಿಸೋದಿಲ್ಲ. ಹೋಗ್ತಾ ಹಾಗೆಯೇ ಡಿ ಜೆ ಮ್ಯೂಸಿಕ್ ಸೌಂಡ್ಸ್ನೆಲ್ಲ ಕೇಳಿಕೊಂಡು ಅಲ್ಲಿಂದ ಹೊರಟಿದ್ದಾಯಿತು. ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಅಲ್ಲಿಂದ ನಾವು ಬೇರೆ ಬೇರೆ ದೇವ್ರುಗಳನ್ನ ಏನು ಇಟ್ಟಿರ್ತಾರಲ್ಲ ಅಲ್ಲಿ ಹೊರಟ್ವಿ. ಇಲ್ಲಿ ನೋಡ್ಬೋದು ಸಾಕಷ್ಟು ಮುಖಗಳಿರುವಂತಹ ಗಣಪತಿನಾಗಿರ್ಬೋದು, ಮುನೀಶ್ವರನಾಗಿರ್ಬೋದು, ಮತ್ತು ಸುಬ್ರಹ್ಮಣ್ಯ ದೇವ್ರನ್ನಾಗಿರ್ಬೋದು, ಹಾಗೂ ಸಾಯಿಬಾಬಾ ದೇವ್ರನ್ನಾಗಿರ್ಬೋದು, ಮತ್ತು ಆಂಜನೇಯ ರೀತಿಯಲ್ಲಿ ದೇವ್ರನ್ನಾಗಿರ್ಬೋದು, ಪ್ರತಿಯೊಂದು ದೇವ್ರುಗಳನ್ನ ಕೂಡ ಇಟ್ಟಿರ್ತಾರೆ. ಆ ರೀತಿಯಾಗಿ ನೋಡೋದಕ್ಕೇ ಅಂದರೆ ಏನು ಪೂಜೆ ತುಂಬಾ ಮಾಡುವಂಥವ್ರು ಯಾರಾದರೂ ಇದ್ದರೆ ಒಂದೇ ಇದರಲ್ಲಿ ಎಲ್ಲ ದೇವ್ರುಗಳನ್ನ ಕೂಡ ನೋಡ್ಬೋದು. ಅದಾದಮೇಲೆ ಅಲ್ಲಿಂದ ನಾವು ಹೊರಟ್ವಿ. ಇನ್ನೇನು ಟೈಮ್ ಆಲ್ರೆಡಿ 11 ಗಂಟೆ 11 ಕಾಲ ಹೋಗ್ಬಿಟ್ಟಿತ್ತು. ಈ ಜಾತ್ರೆ ಏನಪ್ಪ ಅಂತ ಹೇಳಿದ್ರೆ ರಾತ್ರಿ ಹೊತ್ತಲ್ಲೇ ನಡೆಯುವಂಥದ್ದು ಜಾಸ್ತಿ. ಆ ಲೈಟಿಂಗ್ಸ್ ಮಧ್ಯೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ. ಇಲ್ಲಿ ಬೆಳಗ್ಗೆ ಹೊತ್ತೆಲ್ಲ ಜಾತ್ರೆ ಅಂದರೆ ಇಷ್ಟೊಂದು ಈ ಜನ ಇರೋದಿಲ್ಲ. ಜಾತ್ರೆ ಒಂದು ನಡೀತಾನೆ ಇರುತ್ತೆ. ಮಧ್ಯಾಹ್ನದಿಂದನೇ ಅನ್ನದಾನ ಎಲ್ಲ ಶುರು ಮಾಡಿಬಿಟ್ಟಿರ್ತಾರೆ. ನೋಡಿದ್ರಲ್ಲ, ಈ ರೀತಿಯಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟಿದ್ದಾಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.